ಕನ್ವರ್ಸೇಷನ್ನಲ್ಲಿ ನೀವು ಮಾಡುವ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಗೊತ್ತಾ? ಸೇಯಿಂಗ್ ದಿ ರಾಂಗ್ ಥಿಂಗ್ ಅಲ್ಲ, ಇಟ್ಸ್ ವೇಟಿಂಗ್. ಆ ಕ್ಲಿಕ್ ಆಫ್ ಕಾನ್ಫಿಡೆನ್ಸ್ ಬರುತ್ತೆ, ಅವಾಗ ಮಾತಾಡ್ತೀನಿ ಅಂತ ವೇಟ್ ಮಾಡೋದು. ಆದರೆ ಆ ಫೀಲಿಂಗ್ ಯಾವತ್ತೂ ಬರಲ್ಲ. ನೀವಲ್ಲಿ ಕೂತು ಪರ್ಫೆಕ್ಟ್ ಲೈನ್ ರಿಹರ್ಸ್ ಮಾಡ್ತಿರುವಾಗ ವರ್ಡ್ ಮುಂದೆ ಮುಂದೆ ಸಾಗುತ್ತೆ ನಿಮ್ಮನ್ನ ಬಿಟ್ಟು. ಇದರಿಂದ ನೀವು ಪೊಲೈಟ್ ಆಗಂತೂ ಏನು ಕಾಣೋದಿಲ್ಲ, ಬಟ್ ಇನ್ವಿಸಿಬಲ್ ಆಗ್ತಿದ್ದೀರ. ಎಕ್ಸಾಕ್ಟ್ಲಿ 6 minutes ಅಲ್ಲಿ ಐ ಆಮ್ ಗೋಯಿಂಗ್ ಟು ಶೋ ಯು ಯಾಕೆ ರೂಮಲ್ಲಿರೋ ಸ್ಮಾರ್ಟೆಸ್ಟ್ ಪರ್ಸನ್ ಯೂಶ್ವಲಿ ತುಂಬ ಸೋಷಿಯಲ್ ಆಂಕ್ಷಿಯಸ್ ಆಗಿರ್ತಾರೆ, ಮತ್ತು ಒಂದು ಸಿಂಪಲ್ 3 second ಫಿಸಿಕಲ್ ಶಿಫ್ಟ್ ಹೇಗೆ ನಿಮ್ಮನ್ನು ಮೋಸ್ಟ್ ಪವರ್ಫುಲ್ ಪರ್ಸನ್ ಆಗಿ ಮಾಡುತ್ತೆ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಬ್ರೈನ್ ನಿಮ್ಮ ವೋಕಲ್ ಕಾರ್ಡ್ಸ್ನ ಯಾಕೆ ಸ್ಯಾಬೊಟೇಜ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್, ನೀವು ಒಂದು ಡಿನ್ನರ್ ಪಾರ್ಟಿಲಿ ಇದ್ದೀರಾ, ಇಲ್ವೇ ಒಂದು ಇಂಪಾರ್ಟೆಂಟ್ ಮೀಟಿಂಗ್. ನಿಮ್ಮ ಹತ್ರ ಒಂದು ಕಿಲ್ಲರ್ ಐಡಿಯಾ ಇದೆ, ನಿಮ್ಮ ಹಾರ್ಟ್ ಧಕ್ ಧಕ್ ಅಂತ ಫಾಸ್ಟ್ ಆಗಿ ಬಡ್ಕೊಳ್ತಿದೆ. ನೀವು ನಿಮ್ಮ ಮನಸ್ಸಲ್ಲೇ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಪಾಸ್ ಬಂದಾಗ ಮಾತಾಡ್ತೀನಿ. ಪಾಸ್ ಏನೋ ಬರುತ್ತೆ, ಬಟ್ ನೀವು ಹೆಸಿಟೇಟ್ ಮಾಡ್ತೀರಾ ಅಷ್ಟೇ. ಬೇರೆ ಯಾರೋ ಅದೇ ಪಾಯಿಂಟ್ನ ಹೇಳ್ತಾರೆ ಮತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ, ಅವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಆದರೆ ಆ ಹಾಟ್ ಫ್ಲ್ಯಾಶ್ ಆಫ್ ರಿಗ್ರೆಟ್ ಇದೆಯಲ್ಲ, ಅದು ತುಂಬ ಕಾಡುತ್ತೆ. ನೆಕ್ಸ್ಟ್ 10 minutes ನೀವು ಯಾಕೆ ಮಾತಾಡಿಲ್ಲ ಅಂತ ಓವರ್ ಥಿಂಕ್ ಮಾಡ್ತಾ ಕೂರ್ತೀರ. ಇದರಿಂದ ನೆಕ್ಸ್ಟ್ ಟೈಮ್ ಮಾತಾಡುವಾಗ ನೀವು ಇನ್ನೂ ಹೆಸಿಟೇಟ್ ಮಾಡೋದು ಹೆಚ್ಚಾಗುತ್ತೆ. ಅವ್ರು ನನ್ನ ಜಡ್ಜ್ ಮಾಡಿದ್ರೆ ಏನು ಮಾಡೋದು, ನನ್ನ ವಾಯ್ಸ್ ಮಾತಾಡಬೇಕಿದ್ರೆ ಕ್ರ್ಯಾಕ್ ಆದರೆ ಏನು ಮಾಡೋದು, ಅಥವಾ ನಾನು ಹೇಳಿದ ಅವರಿಗೆ ಸರಿ ಅಂತ ಕಾಣದೇ ಇದ್ರೆ ಏನು ಮಾಡೋದು ಅಂತ ಈ ಥರ ನೆಗೆಟಿವ್ ಥಾಟ್ಸಲ್ಲಿ ನಿಮ್ಮನ್ನು ನೀವು ಒಂದು ಕೇಜಲ್ಲಿ ಬಂದಿ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತೀರ. ಆದರೆ ರಿಯಾಲಿಟಿ, ನೀವು ಸೈಲೆಂಟ್ ಆಗಿದ್ದರೆ ನಿಮ್ಮ ಥಾಟ್ಸ್ಗೆ ಮೋಸ ಮಾಡ್ತಿದ್ದೀರಾ ಆಗುತ್ತೆ. ದಿ ಕಾನ್ಫಿಡೆನ್ಸ್ ಫಾಲಸಿ. ತುಂಬ ಜನ ಕಾನ್ಫಿಡೆನ್ಸ್ನ ಒಂದು ಬ್ಯಾಟ್ರಿ ಥರ ಟ್ರೀಟ್ ಮಾಡ್ತಾರೆ, ಅದು ಚಾರ್ಜ್ ಆದರೆ ಮಾತ್ರ ಯೂಸ್ ಮಾಡೋದು ಅಂತ. ಆದರೆ ರಿಯಲ್ ಕಾನ್ಫಿಡೆನ್ಸ್ ಅನ್ನೋದು ಇನ್ಪುಟ್ ಅಲ್ಲ, ಅದು ಬೈ ಪ್ರಾಡಕ್ಟ್. ಸ್ಟಾಪ್ ವೇಟಿಂಗ್ ಟು ಫೀಲ್ ಕಾನ್ಫಿಡೆಂಟ್. ಸೆಲ್ಫ್ ಪರ್ಸೆಪ್ಷನ್ ಥಿಯರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಿಮ್ಮ ಬಿಹೇವಿಯರ್ನ ನೋಡಿ ನಿಮ್ಮ ಬ್ರೈನ್ ನಿಮ್ಮ ಐಡೆಂಟಿಟಿನ ಡಿಸೈಡ್ ಮಾಡುತ್ತೆ. ನೀವು ವೇಟ್ ಮಾಡಿದರೆ ನಿಮ್ಮ ಬ್ರೈನ್ ಅಂದ್ಕೊಳ್ಳುತ್ತೆ ಐ ಆಮ್ ಅ ಫಾಲೋವರ್. ಅದೇ ನೀವು ಹಾರ್ಟ್ ರೇಟ್ ಜಾಸ್ತಿ ಇದ್ದಾಗ ಮಾತಾಡ್ತೀರಾ, ನಿಮ್ಮ ಬ್ರೈನ್ ಅವಾಗ ಅಂದ್ಕೊಳ್ಳುತ್ತೆ ಐ ಆಮ್ ಬ್ರೇವ್ ಅಂತ. ಆ್ಯಕ್ಷನ್ ಕ್ರಿಯೇಟ್ಸ್ ದಿ ಫೀಲಿಂಗ್. ಸೊ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಆ್ಯಕ್ಷನ್ ತಗೊಳ್ಳೋದೊಂದೇ ಆಪ್ಷನ್. ಓಕೆ, ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರಿ, ಬಟ್ ಎಲ್ಲರೂ ನಿಮ್ಮನ್ನ ಕೇಳೋ ಹಾಗೆ ಹೇಗೆ ಮಾಡೋದು? ದಿ ಪವರ್ ಆಫ್ ಲೋ ಗೇರ್. ನರ್ವಸ್ ಇರೋರು ಮ್ಯಾಟರ್ನ ತುಂಬ ಫಾಸ್ಟ್ ಆಗಿ ಮುಗಿಸೋಕೆ ನೋಡ್ತಾರೆ. ಕಾನ್ಫಿಡೆಂಟ್ ಪೀಪಲ್ ಆನ್ ದಿ ಕ್ಲಾಕ್. ಸ್ಲೋ ಡೌನ್ ಯುವರ್ ಸ್ಪೀಚ್. ನಾವು ಆ್ಯಂಕ್ಷಿಯಸ್ ಇದ್ದಾಗ ನಮ್ಮ ಬ್ರೈನ್ ಫ್ಲೈಟ್ ಮೋಡ್ ಎಂಟರ್ ಆಗುತ್ತೆ. ಫಾಸ್ಟ್ ಆಗಿ ಮಾತಾಡ್ತಿದ್ರೆ ಅಟೆನ್ಷನ್ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಸಬ್ ಕಾನ್ಷಿಯಸ್ ಪ್ಲ್ಯಾನ್. ಒಂದು ಹೈ ಲೆವೆಲ್ CEO ಮತ್ತು ಪ್ಯಾನಿಕ್ಡ್ ಇಂಟರ್ನ್ನ ಕಂಪೇರ್ ಮಾಡಿ. CEO ಯಾರಿಗೂ ಹೆದರಲ್ಲ, ಸೈಲೆನ್ಸ್ನ ತುಂಬ ಸ್ಟೈಲಿಶ್ ಆಗಿ ಯೂಸ್ ಮಾಡ್ತಾರೆ. ನೀವು ನಿಧಾನವಾಗಿ ಮಾತಾಡಿದರೆ ನನ್ನ ಮಾತು ಕೇಳೋಕ್ಕೆ ವರ್ತ್ ಇದೆ ಅನ್ನೋ ಸಿಗ್ನಲ್ನ ರೂಮಲ್ಲಿರೋರಿಗೆ ಕೊಡ್ತೀರಾ. ಸ್ಲೋ ಆಗಿ ಮಾತಾಡೋದು ಓಕೆ, ಬಟ್ ಸೆಂಟೆನ್ಸ್ ತುಂಬಾ ಲಾಂಗ್ ಇದ್ರೆ ಜನ ಬೋರ್ ಆಗ್ತಾರೆ. ದಿ ಸ್ಪಿನ್ನರ್ ಮೆಥಡ್. ಒಂದೇ ಬ್ರೀದಲ್ಲಿ ನೀವು ಪೂರ್ತಿ ನಾವೆಲ್ನ ಓದೋಕೆ ಹೋಗಬೇಡಿ. ಸ್ಪೀಕಿಂಗ್ ಶಾರ್ಟ್ ಸೆಂಟೆನ್ಸ್. ಕಾಂಪ್ಲೆಕ್ಸಿಟಿ ಅನ್ನೋದು ಇನ್ಸೆಕ್ಯೂರಿಟಿಯ ಮಾಸ್ಕ್. ತುಂಬ ಕನ್ಫ್ಯೂಸ್ ಮಾಡಿ ಮಾತಾಡಿದರೆ ನೀವು ಅಪ್ರೂವಲ್ನ ಹುಡುಕ್ತಿದ್ದೀರಾ ಅಂತ ಅರ್ಥ. ಶಾರ್ಟ್ ಸೆಂಟೆನ್ಸ್ ಅಥಾರಿಟಿನ ತೋರಿಸುತ್ತೆ. ನಾನು ಥಿಂಕ್ ಮಾಡ್ತಾ ಇದ್ದೆ, ಮೇ ಬಿ ನಾವು ಡಾಟಾನ ಅನಲೈಸ್ ಮಾಡಬೇಕು ಅನ್ನೋದಕ್ಕಿಂತ ನಂಗನ್ಸತ್ತೆ ನಾವು ಡಾಟಾನ ಅನಲೈಸ್ ಮಾಡಬೇಕು ಈಗಲೇ ಅಂತ ಹೇಳಿ ರಿಸಲ್ಟ್ ಬೇರೆಯೇ ಇರುತ್ತೆ. ಆದಷ್ಟು ಕನ್ವರ್ಸೇಷನ್ನಲ್ಲಿ ಶಾರ್ಟ್ ಆ್ಯಂಡ್ ಡೈರೆಕ್ಟ್ ಸೆಂಟೆನ್ಸ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಮ್ಯಾಟರ್ ಸ್ಟ್ರೇಟ್ ಆಗಿ ಹೇಳಿದ್ರಿ, ಬಟ್ ಡೆಲಿವರಿ ಮಾಡುವಾಗ ನಿಮ್ಮ ಕಣ್ಗಳು ಎಲ್ಲಿರಬೇಕು? ದಿ ಐ ಕಾಂಟ್ಯಾಕ್ಟ್ ಚಿಟ್ ಕೋಡ್. ನೀವು ಸ್ಟಾರಿಂಗ್ ಏನು ಮಾಡ್ತಾ ಇಲ್ಲ, ಬಟ್ ಕನೆಕ್ಟ್ ಆಗ್ತಿದ್ದೀರಾ. ತುಂಬ ಜನ ಇಂಪಾರ್ಟೆಂಟ್ ವಿಷಯ ಹೇಳುವಾಗ ಬೇರೆ ಕಡೆ ನೋಡ್ತಾರೆ, ಅದು ಸಬ್ಮಿಷನ್ ರಿಫ್ಲೆಕ್ಸ್.
ಸಡನ್ ಆಗಿ ಒಬ್ಬರನ್ನ ಸ್ಟಾರ್ ಮಾಡಬೇಕು ಅಂತ ಅಲ್ಲ, ಪಿಕ್ ಒನ್ ಪರ್ಸನ್ ಮತ್ತು ಒಂದು ಶಾರ್ಟ್ ಸೆಂಟೆನ್ಸ್ನ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡಿ. ಪಾಸ್ ಮಾಡುವಾಗ ಮಾತ್ರ ಬೇರೆ ಕಡೆ ನೋಡಿ. ಇದು ಒಂದು ಇಂಟೆನ್ಸ್ ಸೈಕಾಲಜಿಕಲ್ ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಇದರಿಂದ ಯಾರು ನಿಮ್ಮನ್ನು ಇಂಟರಪ್ಟ್ ಸಹ ಮಾಡಲ್ಲ. ಏನಾದ್ರೂ ಮಾತಾಡುವಾಗ ಮೈಂಡ್ ಬ್ಲ್ಯಾಂಕ್ ಆದ್ರೆ? ದಿ ರೂಲ್ ಆಫ್ 3 ಸೇಫ್ಟಿ ನೆಟ್. ಆಂಗ್ಸೈಟಿಗೆ ಸ್ಟ್ರಕ್ಚರ್ ಅಂದರೆ ಆಗಲ್ಲ, ಅದಕ್ಕೊಂದು ಕೇಜ್ ಹಾಕಿ. ಪ್ರಿಪೇರ್ 3 ಪಾಯಿಂಟ್ಸ್ ಬಿಫೋರ್ ಯು ಸ್ಪೀಕ್. ಮಾತಾಡೋಕ್ಕೆ ಮುಂಚೆ ಒಂದು ಮೆಂಟಲ್ ಮ್ಯಾಪ್ನ ಇಟ್ಕೊಳ್ಳಿ. ಐ ವಿಲ್ ಟಾಕ್ ಅಬೌಟ್ ದಿ ಬಜೆಟ್, ನಂತರ ಟೈಮ್ ಲೈನ್, ಆಮೇಲೆ ಗೋಲ್. ಈ ಥರ ಒಂದು ಮೆಂಟಲ್ ಮ್ಯಾಪ್ನ ಪ್ರಿಪೇರ್ ಮಾಡ್ಕೊಳ್ಳಿ. ವೈಟ್ ವರ್ಕ್ಸ್ ಸ್ಟ್ರಕ್ಚರ್ ಇದ್ದರೆ ನಿಮ್ಮ ಬ್ರೈನ್ ನೆಕ್ಸ್ಟ್ ವರ್ಡನ್ನು ಹುಡುಕೊಳ್ಳ, ಅದು ಡೈರೆಕ್ಟಾಗಿ ಟ್ರ್ಯಾಕನ್ನು ಫಾಲೋ ಮಾಡುತ್ತೆ. ಇದರಿಂದ ನಿಮ್ಮ ಮತ್ತು ಆಸ್ ಕಡಿಮೆ ಆಗುತ್ತೆ. ವೇಟ್, ನಿಜವಾಗ್ಲೂ ಕೇಳ್ತಿದ್ದೀರಾ ಇಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ ಓವರ್ ಥಿಂಕ್ ಮಾಡ್ತಿದ್ದೀರಾ? ಸ್ಟೇ ಹಿಯರ್, ನೆಕ್ಸ್ಟ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವಾ, ಸ್ಮಾರ್ಟೆಸ್ಟ್ ಪೀಪಲ್ ಯೂಶ್ವಲಿ ತುಂಬ ಸೋಷಿಯಲಿ ಆ್ಯಂಕ್ಷಿಯಸ್ ಆಗಿರ್ತಾರೆ ಅಂತ. ಅದಕ್ಕೆ ರೀಸನ್ ಏನಂದರೆ ಸ್ಪಾಟ್ಲೈಟ್ ಎಫೆಕ್ಟ್. ನಿಮ್ಮ ಕೈ ನಡುಗ್ತಿದೆ, ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ ಎಲ್ಲರೂ ನೋಟಿಸ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ರಿಯಾಲಿಟಿ ಏನು ಗೊತ್ತಾ? ಯಾರು ಕೇರ್ ಮಾಡೋದಿಲ್ಲ. ಎಲ್ಲರೂ ಅವರ ಓನ್ ಪ್ರಾಬ್ಲಮ್ ಬಗ್ಗೆನೇ ವರಿ ಮಾಡ್ತಿದ್ದಾರೆ. ಇನ್ನೊಂದು ಹೇಳಿದ್ನಲ್ವ 3 ಸೆಕೆಂಡ್ ಫಿಸಿಕಲ್ ಶಿಫ್ಟ್ ಬಗ್ಗೆ, ಅದೇನಂದರೆ ಸೋಷಿಯಲ್ ಸ್ಯಾಕ್ರಿಫೈಸ್. ಕಾನ್ಫಿಡೆಂಟ್ ಆಗಿ ಇರಬೇಕು ಅಂದರೆ ಎಲ್ಲರೂ ನನ್ನ ಇಷ್ಟಪಡಬೇಕು ಅನ್ನೋ ಆಸೆನ ಮನಸ್ಸಿಂದ ತೆಗೆದುಬಿಡಿ. ಸ್ಟಾಪ್ ಓವರ್ ಥಿಂಕಿಂಗ್ ವಾಟ್ ಅದರ್ಸ್ ಥಿಂಕ್. ಯಾರಿಗಾದ್ರೂ ನಿಮ್ಮ ಒಪಿನಿಯನ್ ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ನೀವು ಎಕ್ಸೆಪ್ಟ್ ಮಾಡಿದರೆ ನೀವು ಫ್ರೀ ಆಗ್ತೀರಾ. ಕಾನ್ಫಿಡೆನ್ಸ್ ಅಂದರೆ ಎಲ್ಲರೂ ನನ್ನ ಲೈಕ್ ಮಾಡ್ತಾರೆ ಅನ್ನೋದು ಅಲ್ಲ, ಅವರು ಲೈಕ್ ಮಾಡಿಲ್ಲ ಅಂದರೂ ಐ ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್ ಅನ್ನೋದು. ಅದುವೇ ರಿಯಲ್ ಕರಿಷ್ಮಾ. ನೀವು ನಿಮ್ಮ ಲೈಫಲ್ಲೇ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿದ್ದೀರಾ ಬಿಕಾಸ್ ಆಫ್ ಸೋಷಿಯಲ್ ಫಿಯರ್. ಬಟ್ ರಿಯಲ್ ಗ್ಲಿಚ್ ಇರೋದು ಸೈಲೆನ್ಸಲ್ಲಿ. ನಾಳೆ ಆ ಹಾರ್ಟ್ ಥಂಪಿಂಗ್ ಮೂಮೆಂಟ್ ಬಂದಾಗ ಭಯ ಹೋಗೋದಕ್ಕೆ ವೇಟ್ ಮಾಡಬೇಡಿ. ಅದು ಇರುವಾಗಲೂ ಟೇಕ್ ಇಟ್ ವಿತ್ ಯು. ಸ್ಲೋ ಆಗಿ ಮಾತಾಡಿ, ಶಾರ್ಟ್ ಸೆಂಟೆನ್ಸ್ನ ಯೂಸ್ ಮಾಡಿ ಮತ್ತು ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡಿ. ಜಗತ್ ಸಪೋರ್ಟ್ ಮಾಡೋದು ಯಾರ ಹತ್ರ ತುಂಬ ಬೆಸ್ಟ್ ಐಡಿಯಾಸ್ ಇದೆ ಅವರನ್ನಲ್ಲ, ಯಾರು ಆ ಬೆಸ್ಟ್ ಐಡಿಯಾಸ್ನ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದ್ರ ಬಗ್ಗೆ ಪರ್ಫಾರ್ಮ್ ಮಾಡ್ತಾರೆ ಅವರನ್ನು. ಸೊ ನೆಕ್ಸ್ಟ್ ಟೈಮ್ ನೀವು ಒಂದು ರೂಮಲ್ಲಿದ್ದಾಗ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನಿಲ್ಲಿರೋದು ಬೇರೆಯವ್ರು ನನ್ನನ್ನು ಇಷ್ಟಪಡಲಿ ಅಂತಾನೋ ಇಲ್ಲ ನಾನು ಸ್ಟ್ಯಾಂಡ್ ಔಟ್ ಆಗಬೇಕು ಅಂತಾನೋ ಅಂತ.